ಬರ್ತಾ ಇರೋ ಬಾಡಿಗೂ ರೀಚ್ ಆಗ್ತಿರೋ ಸೌಂಡ್ಗೂ ಸಿಂಕೆ ಇಲ್ವಲ್ಲ ರಾಸ. ಮದನ ಅಲ್ಲಿ ನೋಡು ಬ್ಯೂಟಿ ಕದನ. ಬಾಯ್ ಉಣಗ್ತಾ ಇದೆ ಅಂತ ಟೀ ಕುಡಿಯೋಣ ಅಂತ ಬಂದ್ರೆ ಇಲ್ಲಿ ಇವಳು ಬಾಡಿನೇ ಉಣಗ್ತಾ ಇದ್ದಾಳಲ್ಲಪ್ಪ. ನಮಸ್ಕಾರ ಸರ್. ಹೇಳ್ಕೊಳಕ್ಕೆ CCB ಅವರು ಪಕ್ಕ ಕ್ರಿಮಿನಲ್ಸ್ ತರ ಮಾತಾಡ್ತಿರಲ್ಲ. ಒಕ್ಕ ಸಾರಿ ಅಲ್ಲಿ ಸೂಡು, ನೀವು ಕ್ರೈಮ್ ಡೈರಿ ಇಲ್ಲಿ ಬರ್ತಾರು. ಗುಡ್ ಮಾರ್ನಿಂಗ್ ಮೇಡಮ್, ಕಾಫಿ ಆಯ್ತಾ? ಏಯ್, ನಾನೇ ಜಾಗಿಂಗ್ ಮಾಡ್ತಾ ಇದೀನಿ, ಕಳ್ಳನ್ ಹಿಡಿತಾ ಇದೀನಿ, ಮೊದ್ಲು ಹೋಗಿ ಹಿಡಿಯೋ. ಎಷ್ಟಿತ್ತು ಮೇಡಮ್? ಜಾಸ್ತಿನೇ ಇದೆ, ಹೋಗೋ. ಹೌದಾ? ತಪ್ಪಾಯ್ತಣ್ಣ. ನಿನ್ನಜ್ಜಿ ಎಲ್ಲ ನನ್ ಪರ್ಸು. ನಿಮ್ ಬಾಯ್ ಫ್ರೆಂಡ್ ತೊಗೊಂಡದ ನನ್ ಬಾಯ್ ಫ್ರೆಂಡ್ ಅಲ್ಲ, ಕಳ್ಳ ಕಣೋ. ಅಲ್ವಾ? ಏ ಕಳ್ಳ ಕಳ್ಳ ಹಿಡ್ಕೊಳ್ಳಿ, ಕಳ್ಳ 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 ಹಿಡೀರಿ. ಕಳ್ಳ ಸರ್ ನಿಂತ್ಕೊಳ್ಳಿ ಸರ್. ರಾಸ, ಎಲ್ಲಾ ಪಿಸರಲ್ಲೂ ಹೀರೋ ಹೀರೋಯಿನ್ ಪರ್ಸ್ ಕದ್ದಿರೋ ಕಳ್ಳನ್ನ ಹಿಡ್ಕೊಟ್ಟು ಹೀರೋ ಆದ್ರೆ ನೀನ್ ಯಾಕೆ ರಾಸ ಹೀರೋಯಿನ್ ಪರ್ಸೆ ಕದ್ದು ಕಳ್ಳ ಅದೆ? ರಸ, ನಿಜವಾಗ್ಲೂ ದುಡ್ಡು ಕದೀತ್ಯಾ? ರಸ, ಲವಲಿ ಬಿದ್ದೆ. ಮತ್ತೀ ಪರ್ಸು? ಕೊರಿಯರ್ ಸುಂಟ್ರಗಳೇ, ಏನೋ ನಿನ್ ಸ್ಟೈಲು ನೋಡಕ್ ಒಳ್ಳೆ ಶಾಸ್ತ್ರಿ ತರ ಇದ್ಯಾ, ಯಾಕೋ ಇಂತ ಕತ್ರಿ ಕೆಲಸ ಮಾಡ್ತೀಯಾ? ಏನ್ ಮಾಡೋದಮ್ಮ, ನಮ್ಮ ಲೈಫ್ ಸ್ಟಾರ್ಟ್ ಆಗಿದೆ ಮೆಜೆಸ್ಟಿಕ್ ಇಂದ. ಏನೋ ಸ್ಟೈಲ್ ಲಾಂಗ್ ಇದ್ವಿ ಅಂದ್ರೆ ಅದೇ ನಮ್ಗೆ ಲೈಫ್ ಕೊಟ್ಬಿಡ್ತು. ಹಾಗಂತ ನಾವೇನ್ ಕೆಟ್ಟೋರಲ್ಲ ನೋಡು. ರಾಜಕೀಯದವ್ರು ಬರೀ ಮಾತಲ್ ಕತ್ರಿ ಆಗ್ತಾರೆ, ನಿನ್ನಂತ ಹುಡುಗಿರು ಬರೀ ಲುಕ್ಕಲ್ಲೇ ಕತ್ರಿ ಆಗ್ತೀರಾ. ನಮ್ಮಂತ ಡಿಸೆಂಟ್ ಪೊರ್ಕಿಗಳು ಜೇಬ್ಗೆ ಕತ್ರಿ ಆಗ್ತೀವಿ. ಮುಗೀತಾ? ಕದ್ದಿರೋದನ್ನ ಕೊರಿಯರ್ ಮಾಡಿ ಒಳ್ಳೆ ಒಂಥರ ಪೋಸ್ ಕೊಡ್ಬೇಡ. ಮಿಸ್ಟೇಕ್ ಮಾಡ್ಕೋಬೇಡಮ್ಮ. ಕಾಸಿಲ್ದಿರೋ ಲೇಡಿ ಬಿಸಾಕಿರೋ ತುಂಡ್ಬಿಡಿ ಇವೆರಡಕ್ಕೂ ನಾ ಕೊಯ್ಯಾಕಲ್ಲ. ಆಹಾ, ಕದಿಯೋದ್ ಮುಖ್ಯ ಅಲ್ಲ ಕಣೋ, ಲೇಡೀಸ್ ಪರ್ಸ್ ನಲ್ಲಿ ಸೀಕ್ರೆಟ್ ಜಿಪ್ ಎಲ್ಲಿದೆ ಅಂತ ತಿಳ್ಕೊಳ್ಳೋದ್ ಮುಖ್ಯ. ಬಾಯ್ಲಿ ತೋರಿಸ್ತೀನಿ. ಎಂತ ಟಾಪ್ ಸೀಕ್ರೆಟ್ ತೋರಿಸ್ಕೊಟ್ಬಿಟ್ಟಿಗಿತಾ. ಇಸ್ಕೋ ಹಮ್ ಕಭಿ ನಹೀ ಭೂಲ್ತಾ. ठहरो अभी तुमको दिखाता. कल्ला कल्ला हेल्प हेल्प, कल्ला कल्ला हेल्प. ನಮ್ಮ ದೇಶದಲ್ಲಿ ಇಷ್ಟು ಜನ ಕೆಲಸ ಇಲ್ಲ ಅಂತ ಇವತ್ತೇ ನನ್ಗೆ ಗೊತ್ತಾಗಿದ್ದು. ಏನ್ ಕಥ ಮೇಡಮ್? ಪರ್ಸು. ಇಂಥವ್ರನ್ನೆಲ್ಲ ತುಂಡ್ ತುಂಡ ಕತ್ತರಿಸಾಕ್ಬಿಡ್ಬೇಕು. ಆಹಾ, ಒಂದ್ ನಿಮಿಷ. ಆಹಾ, ತಗೊಳ್ಳಿ ಸರ್, ಕತ್ತರಿಸಿ. ಬನ್ನಿ ಕತ್ತರಿಸಿ. ಏನ್ ಗುರು ಸುಮ್ಮನ್ ತಮಾಷೆ ಮಾಡೋದು ಅದೇ ಸೀರಿಯಸ್ ಆಗಿ ಇಂಥವ್ರ ತುಳಿದು ಸಾಯ್ಸಾಕ್ಬಿಡ್ಬೇಕು. ಓ ಜಿ ಶಾಬ್ಜಿ, ಸ್ವೆಟರ್ ಮಾರೋರು ಬನ್ನಿ ಸ್ವಾಮಿ, ತುಳಿರಿ. ನಮಸ್ಕಾರ ಸರ್. ಏನ್ರಿ ನಮಸ್ಕಾರ? ಇಷ್ಟು ಜನ ಇದ್ದೀರಾ, ಎಲ್ರು ಒಂದೊಂದ್ ಗುನ್ನ ಹೊಡೆದ್ರೆ ಇವ್ನ್ ಗುಜ್ರಲ್ಲಿ ಇರ್ತಾನೆ. ಏನ್ರಿ ನೋಡ್ತಾ ಇದ್ದೀರಾ? ಅಟ್ಯಾಕ್! ನಿಲ್ಸಿ ಮಹಾಜನ್ಗಳೇ, ಕೈಗೆ ಏನ್ ಬೇಕಾದ್ರೂ ತಗೊಳ್ಳಿ, ಆದ್ರೆ ಕಾನೂನು ಮಾತ್ರ ಕೈ ತಗೋಬೇಡಿ. ಏಯ್ ಬಾರ ಇಲ್ಲಿ. ಸ್ವಲ್ಪ ಓವರ್ ಆಗ್ಲಿಲ್ಲ. ಏಯ್ ನಾಡಿಯಾ, ಇವತ್ತೇ ಪೊಲೀಸ್ ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಬಂದಿರೋದು. ನಾನೇ ಕಂಪ್ಲೇಂಟ್ ಕೊಡ್ತೀನಿ, ನಡೀರಿ. ನಿಮ್ ಕಂಪ್ಲೇಂಟೇ ಮೇಡಮ್ ಬೇಕಾಗಿರೋದು. ಬನ್ನಿ. ಹೇಯ್ ಬಾರ, ಬಡವ ರಾಸ್ಕಲ್. ನಡಿಯೋ ಸ್ಕೌಂಡ್ರಲ್. ಲೇಯ್ ಅತ್ತ ಲೇಯ್. ಏಯ್ ಹತ್ತಲೇ. ಹಾ? ಅಯ್ಯೋ ನಿನ್ಗಲ್ಲ ಸರ್, ಅವನ್ಗೆ. ಹತ್ತೋ ಹೇಯ್ ಅತ್ತ. ಹತ್ತೋ. ಜೈಲೂಟ ಗ್ಯಾರಂಟಿ ಜಿಪ್ಪು ಚಾಲು ಮಚಾಲು ಬೆಂಗೋಳ ನಿಂಡವುಗಳು. ನನ್ ಮಗನೇ, ನನ್ ಪರ್ಸೆ ಕದಿತ್ಯಾ ನೀನು? ಇರೋ, ನಿನ್ ಕೈನ ಕೈಮಾ ಮಾಡಿಸ್ತೀನಿ. ಮೇಡಮ್, ನಿಮ್ಗಂತೂ ಸಿಕ್ಕಾಪಟ್ಟೆ ಧೈರ್ಯ. ಹೌದು ಮೇಡಮ್. ಹಲೋ, ಹೌದಾ? ಅಯ್ಯೋ, ಏನ್ರಿ ಹೀಗಾಗೋಯ್ತು? ಏನಾಯ್ತು? ಅಯ್ಯೋ, ಆ ಉಂಗ್ರ ಕದ್ದಿದ್ದಾನೆ ಅಂತ ಹುಡುಗಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವನು ಜೈಲಿಂದ ಆಚೆ ಬಂದ್ಬಿಟ್ಟಿದ್ದಾನೆ. ಆ ಹುಡುಗಿ ಬೆಳ್ಳೆಲ್ಲ ಕಚ ಕಚ ಅಂತ ಕತ್ತು ಸಾಕ್ಬಿಟ್ಟಿದ್ದಾನೆ. ಪಾಪ, ಈಗ ಅವಳಿಗೆ ಲೆಫ್ಟ್ ಹ್ಯಾಂಡೇ ಇಲ್ಲ. ಅಯ್ಯೋ ಪಾಪ. ಆದ್ರೆ ಮೇಡಮ್, ನಿಮಗ್ ಮಾತ್ರ ಸಿಕ್ಕಾಪಟ್ಟೆ ಧೈರ್ಯ. ಹೌದು ಮೇಡಮ್. ಹೌದೌದೌದು.
ಮೊನ್ನೆ ಒಬ್ಳು ಚೈನ್ ಕಳ್ದೋಗೈತೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಲು. ಅವನು ಜೈಲಿಂದ ತಪ್ಪಿಸ್ಕೊಂಬಂದು ಅವಳ ಮುಖಕ್ಕೆ ಆಸಿಡ್ ಹಾಕ್ಬಿಟ್ಟ. ಅವಳು ಹಾಫ್ ಬಾಯ್ಲು ಕುರೂಪಿ, ಲೈಫೇ ಸ್ಪಾಯ್ಲ್ ಆಗೋಯ್ತು. ಅಯ್ಯೋ ಆದ್ರೆ ಮೇಡಮ್ ನಿಮಗ್ ಮಾತ್ರ ಸಿಕ್ಕಾಪಟ್ಟೆ ಧೈರ್ಯ. ಹೌದು ಮೇಡಮ್. ಹೌದೌದು. ಯಾಕೆ ಮೇಡಮ್? ನಿಮಗ್ ಗೊತ್ತಲ್ಲ, ನನಗ್ ತುಂಬಾ ಧೈರ್ಯ ಇದೆ, ಆದ್ರೆ ನಾನು ಅರ್ಜೆಂಟಾಗಿ ಹೋಗ್ಬೇಕು. ಯಾಕೆ ಮೇಡಮ್? ಹಂದಿ ಜ್ವರಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಇವತ್ತೇ ಲಾಸ್ಟ್ ಡೇಟು. ಆದ್ರೆ ನಿಮಗ್ ಗೊತ್ತಲ್ಲ ಸರ್, ನನಗ್ ತುಂಬಾ ಧೈರ್ಯ ಏಯ್, ಇದೆ. ಮೇಡಮ್. ನಿಮಗ್ ಗೊತ್ತಲ್ಲ ಸರ್, ನನಗ್ ಧೈರ್ಯ ಇದೆ. ನಿಂತ್ಕೊಳ್ಳಿ ಮೇಡಮ್. ಬಾಯ್. ಮೇಡಮ್ ಅಯ್ಯೋ, ಹಂದಿ ಜ್ವರಕ್ಕೆ ಇಂಜೆಕ್ಷನ್ ತಗೋಬೇಕು ಅಂತ ಅವಳು ಓಡೋಗ್ತಾ ಇದ್ದಾಳೆ. ಆದ್ರೆ ಇವನಿಗೆ ಬಂದಿರೋ ಜ್ವರಕ್ಕೆ ಇಂಜೆಕ್ಷನ್ ಕೊಡ್ಬೇಕಾಗಿರೋದೇ ಅವಳು. ರಸ ಟೋಟಲ್ ಆಗಿ ಲವ್ ಅಲ್ಲಿ ಬೀಳ್ತಾರಮ್ಮ. ಲವ್ ಬಾಸು ಒಳ್ಳೆ ಪೀಸು.